ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರು ಪಟ್ಟಂಥ ಕಷ್ಟಕ್ಕೆ, ಅವ್ರು ಪಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು. ಯಾಕೆ ಅಂತಂದರೆ ಅವ್ರಿಗೂ ಒಂದು ಆಸೆ ಇದೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗಬೇಕು ಅನ್ನೋ ಆಸೆ ಇರ್ತೈತಲ್ಲ, ಕೊಟ್ಟ ಮಾತಂಗೆ ನಡ್ಕೊಬೇಕು. ಏನ್ಲ ಹೈಕಮಾಂಡು ಗ್ರೀನ್ ಸಿಗ್ನಲ್ ಕೊಡ್ತೇನ್ಲ DKಗೆ? ಹೈಕಮಾಂಡ್ ಇನ್ನೂ ಕೈ ಕುಯ್ ಅಂದಿಲ್ಲ ಕಣೆ. ಆದ್ರೆ DK ಫ್ಯಾನ್ಸು DKನ ಫಸ್ಟ್ CM ಮಾಡಿ ಅಂತಪ್ಪ ಸಿಕ್ಕಿದ್ ದೇವರಿಗೆಲ್ಲ ಕೈ ಮುಗ್ದು ಅರಕೆ ಎಲ್ಲ ಕಡ್ಕಂತಾವೆ. ಶಿವಕುಮಾರ್ ಅವರ ರಾಶಿಯನ್ನು ನೋಡ್ತಾ ಇದ್ದಾನೆ, ಅದು ಪ್ಲಸ್ ಪಾಯಿಂಟ್. ಗುರುನು ಬಹಳ ಪ್ರಬಲನಾಗಿದ್ದಾನೆ. ಖಂಡಿತ ಇವರಿಗೆ ಒಳ್ಳೇದಾಗುತ್ತೆ. 100ಕ್ಕೆ 100 ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ರಾಜ್ಯದ ಆಸ್ತಿ, ಕಾಂಗ್ರೆಸ್ ಪಕ್ಷದ ಆಸ್ತಿ. ಎಲ್ಲ ಕಾರ್ಯಕರ್ತರ ಆಸೆ ಏನಾಗಿದೆ ಅಂದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ DK ಶಿವಕುಮಾರ್ ಎಲ್ಲರ ಆಸೆ ಇದೆ. ಇವತ್ತು ಹಾಲ್ಸ್ವಾಮಿ ಅವರು ತಮ್ಮದೇ ಆದ ಒಂದು ಖರ್ಚು ವೆಚ್ಚದಲ್ಲಿ ಇವತ್ತು ವನದುರ್ಗೆ ದೇವಸ್ಥಾನ ದುರ್ಗಾ ಹೋಮ ಮತ್ತು ಗಣಹೋಮಗಳ ಪ್ರಸಾದ ವಿನಿಯೋಗದೊಂದಿಗೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಬೇಕು, 2 ವರ್ಷ ಆಗಿದೆ. ಈಗ ಅವರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅನ್ನೋಕ್ಕೆ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿ ನಾವಿಲ್ಲಿ ಹೋಮನ ಭಾಗಿಯಾಗಿದ್ದೀವಿ ನಾವು ಕೂಡ. ಪ್ರಾರ್ಥನೆಗೆ ವರ ಸಿಗ್ತದೆ ಅಂತ DK ಹೋದ್ ಕಡೆ ಬಂದ್ ಕಡೆ ಎಲ್ಲ ಹೇಳಿತಲ್ಲ, ಅದಕ್ಕೆ ಅದ್ರ ಫ್ಯಾನ್ಸುವೆ ಪ್ರಾರ್ಥನೆ ಮಾಡ್ಕೊಂಡು ಓಡಾಡ್ತಿರಂಗವೇ ಕಂಡ್ಲೆ. ಕಣೆ, ಆದ್ರೆ DK ಬರೀ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಸಾಕಾಗೋದಿಲ್ಲ ಅಂತವ. ಕಾಂಗ್ರೆಸ್ಸಿನ MLAಗಳೆಲ್ಲ ಒಂದು ರೌಂಡ್ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತೈತಿ. ಯಾವಾಗ DK MLAಗಳನ್ನ ಕೂಡಿ ಹಾಕಲಕ್ ನೋಡ್ತೋ ಆಗಿಂದ ಸಿದ್ದಣ್ಣನ ಕಡೆವೆಲ್ಲ ದಲಿತ CM ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಶುರು ಮಾಡ್ಕೊಂಡಬೇಕನೆ. ಸಿದ್ದಣ್ಣ ಗ್ಯಾಪಲ್ಲಿ ಹೋಗಿ ಖರ್ಗೆನ ಮೀಟ್ ಮಾಡ್ಕೊಂಡ್ ಬಂದೈತಿ. ಹಂಗಾರೆ ಈ ಸರ್ಕಸ್ ಸದ್ಯಕ್ಕೆ ಮುಗಿಯೋದಿಲ್ಲ ಅಂತ ಆತಲ್ಲ ಓದಿಕೇತ. ಮೂಕನೆ ಸದ್ಯಕ್ಕೆ ಮುಗಿಯಂಗ್ ಕಾಣ್ತಿಲ್ಲ. ಈಗ ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸತಿ ನಾನು ಹೇಳಿದ್ದೀನಿ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅಂತೆಲ್ಲ ಹೇಳಿದೆ ನಾವು ಹೇಳಿದಾರೆ, CM ಅವ್ರು ಹೇಳಿದಾರೆ, ಎಲ್ಲರೂ ಹೇಳಿದ್ದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಅದು ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ ನಾವು ಕೂಡ, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಚೇಂಜ್ ಮಾಡೋ ಅಗತ್ಯನೇ ಕಾಣಿಸ್ತಿಲ್ಲ. ಯಾಕೆಂತಂದ್ರೆ ಅವ್ರ ಬಗ್ಗೆ ಯಾವುದೇ ದೂರಿಲ್ಲ. ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು, ಆದರೂ ಕೂಡ ಬಂದಿದೆ. ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಕೆಲಸ ಮಾಡಿ, ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ನಂಬಿಕೆ ನನಗಿದೆ. 2028ಕ್ಕೆ ಬೇಕಾರೆ DKನೇ ಆಗ್ಲಿ ಅಂತ ಬೇಕನೆ. 2.5 ವರ್ಷದಿಂದೇನು ಹಿಂಗೆ ಹೇಳಿದ್ದು ಕಂಡ್ಲೆ. ಇವುಗಳ ಮಾಹಿತಿಗೆ ಏನೈತ್ಲ ಗ್ಯಾರಂಟಿ? ಇವೆಲ್ಲ ಅಗ್ರಿಮೆಂಟ್ ಮಾಡಿಕೊಡ ವಿಚಾರನಿಲ್ಲ. ಶಿವನಿ ಶಂಭುಲಿಂಗ. ಕಣ್ಣು